ಬನ್ನಿ ನೋಡೋಣ. ಯುವತಿಯೊಬ್ಬಳ ಕಿಡ್ನಾಪ್ ಪ್ರಕರಣ ಶಿವಮೊಗ್ಗದಲ್ಲಿ ನಡೆದಿದ್ದು ಸದ್ಯ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಮಲೆನಾಡು ಟುಡೆಗೆ ಲಭ್ಯವಾದ ಮಾಹಿತಿ ಪ್ರಕಾರ 4 ಯುವಕರು ಶಿವಮೊಗ್ಗ ಜಿಲ್ಲೆಯ ಹಾಸ್ಟೆಲ್ ಒಂದರಲ್ಲಿರುವ ವಿದ್ಯಾರ್ಥಿಯೊಬ್ಬಳನ್ನ ಓಮಿನಿ ವಾಹನದಲ್ಲಿ ಗಾಜನೂರು ಕಡೆಗೆ ಕರೆದೊಯ್ದಿದ್ದಾರೆ ಎನ್ನಲಾಗಿದೆ. ಅಲ್ಲಿ ಯುವಕರ ನಡುವೆ ಹಾಗೂ ಅವರ ಜೊತೆಗೆ ಬಂದಿದ್ದ ಯುವತಿ ನಡುವೆ ಜಗಳವಾಗಿದೆ ಎನ್ನಲಾಗಿದೆ. ಇದನ್ನ ಅಲ್ಲಿದ್ದ ಸ್ಥಳೀಯ ಯುವಕರು ಗಮನಿಸಿದ್ದಾರೆ. ಅಲ್ಲದೆ ಮಧ್ಯಪ್ರವೇಶ ಮಾಡಿ ಯುವತಿ ಜೊತೆಗೆ ಬಂದಿದ್ದ ಯುವಕರಿಗೆ ಹೊಡೆದು ಓಡಿಸಿದ್ದಾರೆ. ಅಲ್ಲದೆ ಯುವತಿಯನ್ನ ತರಾಟೆಗೆ ತೆಗೆದುಕೊಂಡ 4 ಸ್ಥಳೀಯ ಯುವಕರು ಆಕೆಯನ್ನ ಅಲ್ಲಿಂದ ಕರೆದೊಯ್ದಿದ್ದಾರೆ. ಅವರು ಹೀಗೆ ಎಲ್ಲಿಗೆ ಕರೆದೊಯ್ದ್ರು ಎಂಬುದು ನಿಗೂಢವಾಗಿತ್ತು. ಇದಾದ ಬಳಿಕ ಇತ್ತ ಸ್ಥಳೀಯ ಯುವಕರ ಒಟ್ಟಿಗೆ ಹೋಗಿದ್ದ ಯುವತಿ ಜೊತೆಗೆ ಬಂದಿದ್ದವರು ನೇರವಾಗಿ ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ಠಾಣೆಯೊಂದಕ್ಕೆ ತೆರಳಿ ಹೀಗೆ ತಮ್ಮೊಂದಿಗೆ ಬಂದಿದ್ದ ಯುವತಿ ಕಿಡ್ನಾಪ್ ಆಗಿದ್ದಾಳೆ ಎಂದು ದೂರು ಹೇಳಿದ್ದಾರೆ. ಕತ್ತಲ ರಾತ್ರಿಯ ನಡುವೆಯೂ ಪೊಲೀಸರು ಪ್ರಕರಣವನ್ನ ತುಂಬಾನೇ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮೇಲಧಿಕಾರಿಗಳಿಗೆ ವಿಷಯ ತಿಳಿಸಿದ್ದಾರೆ. ಆ ಬಳಿಕ ವಿಶೇಷ ತಂಡಗಳು ರಚನೆಯಾಗಿ ವಿವಿಧ ಆಯಾಮಗಳಲ್ಲಿ ಯುವತಿಯನ್ನ ಹುಡುಕಲು ಪೊಲೀಸರು ಆರಂಭಿಸಿದ್ದಾರೆ. ರಾತ್ರಿಯಿಡೀ ಪೊಲೀಸರು ಯುವತಿಗಾಗಿ ಹುಡುಕಾಡಿದ್ದಾರೆ. ತೀವ್ರ ಪ್ರಯತ್ನದ ನಡುವೆಯೂ ರಾತ್ರಿ ಯುವತಿ ಪತ್ತೆಯಾಗಿರಲಿಲ್ಲ. ಈ ದಿನ ಬೆಳಗ್ಗೆ ಯುವತಿ ಪತ್ತೆಯಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಯುವತಿಯೊಬ್ಬಳ ಕಿಡ್ನಾಪ್ ಪ್ರಕರಣ ಈಗ ಶಿವಮೊಗ್ಗದಲ್ಲಿ ಮುನ್ನೆಲೆಗೆ ಬಂದಿದೆ. ಈ ಒಂದು ಪ್ರಕರಣ ಸದ್ಯ ಗಂಭೀರ ಸ್ವರೂಪವನ್ನ ಪಡೆದುಕೊಂಡಿದೆ. ಈ ಪ್ರಕರಣ ಈಗಾಗಲೇ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಮಲೆನಾಡು ಟುಡೆಗೆ ಲಭ್ಯವಾದಂತಹ ಮಾಹಿತಿ ಪ್ರಕಾರ 4 ಯುವಕರು ಶಿವಮೊಗ್ಗ ಜಿಲ್ಲೆಯ ಹಾಸ್ಟೆಲ್ ಒಂದರಲ್ಲಿರುವಂತಹ ವಿದ್ಯಾರ್ಥಿಯೊಬ್ಬಳನ್ನ ಓಮಿನಿ ವಾಹನದಲ್ಲಿ ಗಾಜನೂರು ಕಡೆಗೆ ಕರೆದೊಯ್ದಿದ್ದಾರೆ ಎನ್ನಲಾಗಿದೆ. ಅಲ್ಲಿ ಯುವಕರ ನಡುವೆ ಹಾಗೆ ಆ ಹುಡುಗಿಯ ಜೊತೆಗೆ ಜಗಳವಾಗಿದೆ ಎನ್ನಲಾಗಿದೆ. ಇದನ್ನ ಅಲ್ಲಿದ್ದಂತಹ ಸ್ಥಳೀಯ ಯುವಕರು ಗಮನಿಸಿದ್ದಾರೆ. ಅಂದ್ರೆ ಶಿವಮೊಗ್ಗದಿಂದ ಕರೆದೊಯ್ದಂತಹ 4 ಯುವಕರು ಹಾಗೆ ಆ ಹುಡುಗಿಯ ನಡುವೆ ಜಗಳವಾಗಿದೆ. ಈ ಒಂದು ಜಗಳವನ್ನ ಅಲ್ಲಿದ್ದಂತಹ ಸ್ಥಳೀಯ ಯುವಕರು ಗಮನಿಸಿದ್ದಾರೆ. ಅಲ್ಲದೆ ಮಧ್ಯಪ್ರವೇಶ ಮಾಡಿ ಯುವತಿಯ ಜೊತೆಗೆ ಬಂದಂತಹ ಯುವಕರಿಗೆ ಹೊಡೆದು ಓಡಿಸಿದ್ದಾರೆ. ಯುವತಿಯನ್ನ ತರಾಟೆಗೆ ತೆಗೆದುಕೊಂಡಂತಹ ಆ ಸ್ಥಳೀಯ 4 ಯುವಕರು ಆಕೆಯನ್ನ ಅಲ್ಲಿಂದ ಕರೆದೊಯ್ದಿದ್ದಾರೆ. ಅವರು ಹೀಗೆ ಎಲ್ಲಿಗೆ ಕರೆದೊಯ್ದ್ರು ಎಂಬುದು ನಿಗೂಢವಾಗಿತ್ತು. ಇದಾದ ಬಳಿಕ ಇತ್ತ ಸ್ಥಳೀಯ ಯುವಕರ ಒಟ್ಟಿಗೆ ಹೋಗಿದ್ದ ಯುವತಿ ಜೊತೆಗೆ ಬಂದಿದ್ದವರು ನೇರವಾಗಿ ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ಠಾಣೆಯೊಂದಕ್ಕೆ ತೆರಳಿ ಹೀಗೆ ತಮ್ಮೊಂದಿಗೆ ಬಂದಿದ್ದ ಯುವತಿ ಕಿಡ್ನಾಪ್ ಆಗಿದ್ದಾಳೆ ಅಂತ ದೂರು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಶಿವಮೊಗ್ಗದಿಂದ ಯಾವ 4 ಜನ ಹುಡುಗರು ಆ ಹುಡುಗಿನ ಹಾಸ್ಟೆಲ್ ನಿಂದ ಕರ್ಕೊಂಡು ಹೋಗಿದ್ರು ಅವರೇ ನೇರವಾಗಿ ಬಂದು ಪೊಲೀಸ್ ಠಾಣೆಗೆ ಬಂದು ಹೇಳಿದ್ದಾರೆ ಹುಡುಗಿ ಕಂಪ್ಲೇಂಟ್ ಆಗಿದ್ದಾಳೆ ಅಂತ. ಕತ್ಲಾದ್ರೂ ಕೂಡ ಪೊಲೀಸರು ಆ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮೇಲಧಿಕಾರಿಗಳಿಗೂ ಕೂಡ ಈ ವಿಷಯವನ್ನ ತಿಳಿಸಿದ್ದಾರೆ. ಆ ಬಳಿಕ ವಿಶೇಷ ತಂಡಗಳು ರಚನೆಯಾಗಿ ವಿವಿಧ ಆಯಾಮಗಳಲ್ಲಿ ಯುವತಿಯನ್ನ ಹುಡುಕಲು ಪೊಲೀಸರು ಆರಂಭಿಸಿದ್ದಾರೆ. ರಾತ್ರಿ ಇಡೀ ಪೊಲೀಸರು ಯುವತಿಗಾಗಿ ಹುಡುಕಾಡಿದ್ದಾರೆ. ತೀವ್ರ ಪ್ರಯತ್ನದ ನಡುವೆಯೂ ರಾತ್ರಿ ಯುವತಿ ಪತ್ತೆಯಾಗಿರಲಿಲ್ಲ. ಈ ದಿನ ಬೆಳಗ್ಗೆ ಯುವತಿ ಪತ್ತೆಯಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಈಗ ಈ ಯುವತಿನೇ ಬಾಯ್ ಬಿಡಬೇಕಾಗಿದೆ. ಅವಳು ಮೊದಲಿಗೆ ಯಾಕೆ ಆ 4 ಜನ ಹುಡುಗರ ಜೊತೆ ಹೋದ್ರು, ನಂತರದಲ್ಲಿ ಈ ಹುಡುಗರು ಬಂದು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡೋಕ್ಕೂ ಮುಂಚೆ ಇನ್ನ ಅಲ್ಲಿ ಸ್ಥಳೀಯ ಯುವಕರ ಜೊತೆ ಎಲ್ಲಿಗೆ ಹೋಗಿದ್ರು, ಅಲ್ಲಿ ಏನ್ ನಡೀತು ಅನ್ನುವಂಥದ್ದು ಈ ಪತ್ತೆಯ ಮೂಲಕ ಹಾಗೂ ತನಿಖೆಯ ಮೂಲಕನೇ ಬಯಲಾಗಬೇಕಾಗಿದೆ.